ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕಾಲದಲ್ಲಿ ಸ್ವಂತ ಉದ್ಯೋಗ ಮಾಡಬೇಕು, ಕೈ ತುಂಬ ಹಣ ಸಂಪಾದನೆ ಮಾಡಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ. ಆದರೆ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹಾಕೋಕ್ಕೆ ಹಣ ಇರಲ್ಲ. ನೀವು ಕೂಡ ಕೇವಲ ಕಡಿಮೆ ಬಂಡವಾಳದಲ್ಲಿ ಮನೆಯಲ್ಲೇ ಕೂತ್ಬಿಟ್ಟು ಮಹಿಳೆಯರಾಗಿರಲಿ ಪುರುಷರಾಗಿರಲಿ ಸುಲಭವಾಗಿ ಮಾಡಬಹುದಾದ ಒಂದು ಸೂಪರ್ ಬಿಸ್ನೆಸ್ ಐಡಿಯಾನ ಹುಡುಕ್ತಿದ್ರೆ ಈ ವಿಡಿಯೋ ನಿಮಗಾಗಿ. ಹೌದು, ಇವತ್ತು ನಾವು ಬೆಂಗಳೂರಿನ ಪ್ರಸಿದ್ಧ ಹರಣಿ ಎಂಟರ್ಪ್ರೈಸಸ್ಗೆ ಬಂದಿದ್ದೀವಿ. ಇಲ್ಲಿ ಸಿಗುವಂತಹ ರೆಡಿಮೇಡ್ ಕಾಟನ್ ಬತ್ತಿಯನ್ನು ತಯಾರಿಸುವ ಮಿಷಿನ್ ಬಳಸಿ ದಿನಕ್ಕೆ ಸಾವಿರಾರು ರೂಪಾಯಿ ಹೇಗೆ ಸಂಪಾದನೆ ಮಾಡಬಹುದು ಮತ್ತು ಬಂಡವಾಳ ಎಷ್ಟು ಹಾಕಬೇಕು, ಲಾಭ ಎಷ್ಟು ಸಿಗುತ್ತೆ ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ನಾವಿವಾಗ ಅರಣಿ ಎಂಟರ್ಪ್ರೈಸಸ್ ಒಳಗಡೆ ಇದ್ದೀವಿ. ಹಾಗೆ ಮೇಡಮ್ ಹತ್ರ ಹೋಗ್ಬಿಟ್ಟು ಇದ್ರ ಬಗ್ಗೆ ಬಿಸ್ನೆಸ್ ಏನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮಾಡ್ಕೊಂಡು ನಾವು ಆ ಕಡೆ ಕೆಳಗೆ ಮಾಡಿದ್ವಲ್ವ ಬೆಲ್ಟ್ ಮೇಲಿಂದು, ಆ ಕಡೆ ಕ್ಲೋಸ್ ಮಾಡಿದ್ವಿ. ಬೆಲ್ಟ್ ಕೆಳಗೆ ಮಾಡಿದ್ವಲ್ಲ ಅದನ್ನ ಇವಾಗ ಮೇಲಕ್ಕೆ ಮಾಡ್ಕೋಬೇಕು. ಮೇಲಕ್ಕೆ ಮಾಡ್ಕೋಬೇಕು ಅಂದರೆ ಮಾತ್ರ 1 year ವ್ಯಾರಂಟಿ ಇರುತ್ತೆ. ಬೆಲ್ಟ್ ಯಾವ ಬೇಕಾದ್ರೂ ಅಳಗು ಮಷಿನ್ ಬೆಲ್ಟಿಗೆ ವ್ಯಾರಂಟಿ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಮೇಲಕ್ಕೆ ಮಾಡ್ಕೋಬೇಕು ಎರಡೂ. ಬತ್ತಿ ಮಾಡೋದಷ್ಟೇ ಅಲ್ವಾ ಮೇಡಮ್? ಇದರಲ್ಲಿ ಪ್ಯಾಕಿಂಗ್ ಮಾಡೋದಿಲ್ಲ. ಇಲ್ಲ, ನೀವೇನು ಮಾಡೋದು, ಬಿಡಿ ಹಾಕೊಂಡಾಗ ಏನಾಗುತ್ತೆ, ಬೇಗ ಡ್ರೈ ಆಗುತ್ತೆ. ಒಂದು ಕಾಟನ್ ಬಟ್ಟೆ ಆದರೆ ಇನ್ನೂ ಬೇಗ ಡ್ರೈ ಆಗುತ್ತೆ, ಹೀರ್ಕೊಳುತ್ತಲ್ವ ಕಾಟನ್ ಆದರೆ. ಅದಕ್ಕೋಸ್ಕರ ಒಂದು ಅಡಿ ಕಾಟನ್ ಬಿಸಿಲಲ್ಲಿ ಒಣಗಿಸೋದಾದ್ರೆ ನೀವು ಮೇಲೂ ಕೂಡ ಡಸ್ಟ್ ಬೀಳಿಲ್ಲಾಗಿ ಮೇಲೂ ಕೂಡ ಒಂದು ಕಾಟನ್ ಬಟ್ಟೆ ಹಾಕಿ ಒಣಗಿಸ್ಕೊಳ್ಳಿ. ಒಳಗಡೆ ಫ್ಯಾನಲ್ಲಾದರೆ ಈ ರೀತಿ ಹಾಕ್ಕೊಂಡ್ರೆ ಸಾಕು. ಅಡಿಗೆ ಒಂದು ಹಾಕ್ಬಿಟ್ಟು ಈ ರೀತಿ ಒಣಗಿಸ್ಕೊಳ್ಳಿ ಅಷ್ಟೇ. ಫುಲ್ ಡ್ರೈ ಆಗಿದೆ. ಡ್ರೈ ಆದಮೇಲೆ ಪ್ಯಾಕ್ ಮಾಡೋದಿಲ್ಲ. ಡ್ರೈ ಆದಮೇಲೆ ಈ ರೀತಿ 1 kg ಪ್ಯಾಕೆಟ್ ಪ್ಯಾಕ್ ಮಾಡಬೇಕು. ಇದು ಬಂದುಬಿಟ್ಟು 10 grams ಇರಬೇಕು. ಒಳಗೆ ಒಂದು ಬಂಡ್ಲು 10 grams, 1 kg 10 grams ಇರಬೇಕು ಟೋಟಲ್ ಒಂದು ಪ್ಯಾಕು. ಈ ರೀತಿ ನೀವು ನಿಮ್ಮ ಹೆಸರು ಮತ್ತು ಊರ ಹೆಸರು ಬರೆದ್ಬಿಟ್ಟು 1 kg ಪ್ಯಾಕೆಟ್ ಮಾಡಿ ಈ ರೀತಿ ಸೀಲ್ ಮಾಡಿ ಒಂದು ಕಳಿಸಿ. ಹಿರಿಯೂರಿಂದ ಯಾರಾದ್ರೂ ಮಾಡ್ತಾ ಇದ್ದಾರಾ ಮೇಡಮ್? ಬರ್ತಾ ಇದ್ದಾರೆ ಒಬ್ಬರು ಇವಾಗ ಕಸ್ಟಮರ್. ಹಿರಿಯೂರಿಂದನಾ? ಯಾರು ಮೇಡಮ್? ಹೊರಗಡೆ ಮಾರ್ಕೆಟಿಂಗ್ ಮಾಡ್ಕೊಡ್ತೀವಿ. ನಿಮ್ಮೂರಲ್ಲಿ ಯಾರಿಗೂ ತೋರಿಸಿಲ್ಲ ಹಂಗೆ ಮಾಡ್ಕೊಡ್ಬೇಕಾದ್ರೆ ಮಾಡ್ಕೊಡ್ಬೋದು ಅವ್ರಿಗೆ. ಆರ್ಡ್ರ್ ಬಂದರೆ ತಕ್ಷಣ ಕೊಡ್ತೀವಿ. ಮಷಿನ್ ಸೇಲಿಂಗ್ ಇದೆ, ಬಟ್ ಬೈಬ್ಯಾಕ್ ಇಲ್ಲ. ಇವಾಗ ನಮಗೆ ಹೊಸ ಮಿಷಿನ್ ಅಲ್ಲದೆ ಈ ಥರ ಸೆಕೆಂಡ್ ಹ್ಯಾಂಡ್ಲು ಕೆಲವರು ಸ್ವಲ್ಪ ದಿನ ಮಾಡಿಬಿಟ್ಟು ಬಿಡ್ತಾರಲ್ವ, ಆ ಥರ ಮಿಷಿನ್ ಸಿಗುತ್ತಾ? ಹಾಂ, ಅಲ್ಲ ಮೇಡಮ್, ನಾವು ಈಗ ಮಿಷಿನ್ ಮಂತ್ಲಿ ಒಂದ್ಸರಿ ಆಮೇಲೆ ಕೊಡ್ಬೇಕು ಈ ರೀತಿ ರೆಡಿ ಮಾಡಿ. ಇದು ಪೇಮೆಂಟ್ ಎಲ್ಲ ಹೆಂಗಾಗುತ್ತೆ ಮೇಡಮ್ ನಮಗೆ? ಎಷ್ಟು ಕೆಜಿ ಕಳಿಸ್ಕೊಡ್ಬೇಕು? 60 kg ಒಳಗೆ ಕಳಿಸ್ಬೇಕು. ನೀವು 60 kg ಕಳಿಸಿದ್ರು ಓಕೆ, ಕಳಿಸ್ಬೋದು. 20 kg ಕಳಿಸಿದ್ರೆ ಕಳಿಸ್ಬೋದು. ನೀವು 1 day ಇಷ್ಟು ಎಷ್ಟಾದರೂ ಮಾಡ್ಬೋದು. ನೀವು ಹೆಂಗೆ ಟೈಮ್ ಕೊಟ್ಟು ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಫೋನ್ಪೇನೇ ಮಾಡಿಬಿಡ್ತೀವಿ. ಇಲ್ಲಿ ನೀವು ಅಕೌಂಟ್ ಕಳಿಸಿದ್ರೆ ಅಕೌಂಟಿಗೆ ಕಳಿಸಿದ್ರೆ ಅವರೆಲ್ಲ ಫೋನಲ್ಲೇ ಮಾಡ್ತಾರೆ. ನೀವು ಇಲ್ಲಿ ಕೆಲ್ಸಕ್ಕೆ ಬರ್ತಾ ಇದ್ದೀರಾ? ಫುಲ್ ಕ್ಯಾಶ್ ಕೊಟ್ಟರೆ EMI ಆದರೆ ಇಲ್ಲ. EMI ಫುಲ್ ಕ್ಯಾಶ್ ತೊಗೊಳೋಕ್ಕೆ ನೀವು ಈ ರೀತಿ ಸೀಲಿ ಮಷಿನ್ ಕೊಡ್ತೀನಿ ಅಂತ ಹೇಳಿ ಇದೇನಿಲ್ಲ. ಅದಿಲ್ಲ. ಅದು ರಾ ಮೆಟೀರಿಯಲ್ ಕೊಡೋಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ ರೇಟ್ ಜಾಸ್ತಿ ಆಗಿದೆ. ಆದರೂ ಇನ್ನೂ ಎಲ್ಲ ಇವಾಗ ಸಡನ್ನಾಗಿ ಮಷಿನ್ ರೇಟ್ ಕೂಡ ಜಾಸ್ತಿ ಆಯಿತು. ಇವಾಗ ರಾ ಮೆಟೀರಿಯಲ್ ಕೂಡ ಜಾಸ್ತಿ ಮಾಡಿದರೆ ಮತ್ತು ನಮ್ಮ ಕಸ್ಟಮರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ರಾ ಮೆಟೀರಿಯಲ್ ಇನ್ನೂ ಅದೇ ಇದರಲ್ಲೇ ರೇಟಲ್ಲೇ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ರಾ ಮೆಟೀರಿಯಲ್ ಕೂಡ ರೇಟ್ ಜಾಸ್ತಿ ಆಗಿದೆ. ನಮಗೆ ರೇಟ್ ಜಾಸ್ತಿ ಆಗಿದೆ, 400 ಆಗಿದೆ. ಬಟ್ ಅವ್ರು ಕೊಡ್ತಾ ಇಲ್ಲ, 350ನೇ ಕೊಡ್ತಾ ಇದ್ದಾರೆ. ಇನ್ನು ಸಡನ್ನಾಗಿ ರೇಟ್ ಚೇಂಜ್ ಮಾಡೋಕ್ಕಾಗಲ್ವಲ್ಲ ಈಗ. ಫ್ರೆಂಡ್ಸ್, ನನಗೆ ಇದು ನೋಡಿ ಏನನ್ನಿಸ್ತು ಅಂದರೆ, ನಮ್ಮ ಭಾರತ ದೇಶದಲ್ಲಿ ಪೂಜೆ ಪುನಸ್ಕಾರ ಹಬ್ಬ ಹರಿದಿನಗಳು ದಿನ ನಡೀತಾನೆ ಇರುತ್ತೆ. ಪ್ರತಿಯೊಬ್ಬರು ಮನೆಯಲ್ಲೂ ದೇವಸ್ಥಾನದಲ್ಲಿಯೂ ದಿನಕ್ಕೆ ಕನಿಷ್ಠ ಅಂದರೆ 2 ಬಾರಿ ಆದ್ರೂ ದೀಪ ಹಚ್ಚುತ್ತಾರೆ. ಹಾಗಾಗಿ ಈ ಕಾಟನ್ ಬತ್ತಿ ಮತ್ತು ಈ ಬತ್ತಿ ವರ್ಷಕ್ಕೆ 365 ದಿನವೂ ಭರ್ಜರಿ ಡಿಮ್ಯಾಂಡ್ ಇರುತ್ತೆ ಮಾರುಕಟ್ಟೆಯಲ್ಲಿ. ಮತ್ತು ಯಾವತ್ತೂ ಮುಗಿಯದಂತಹ ಬಿಸ್ನೆಸ್ ಅಂದರೆ ಬೆಸ್ಟ್ ಅಂತ ಹೇಳ್ಬೋದು. ಹಾಗೆ ಈ ಹರಣಿ ಎಂಟರ್ಪ್ರೈಸಸಲ್ಲಿ ಏನಪ್ಪ ಅಂದರೆ ಸೆಮಿ ಆಟೋಮೆಟಿಕ್ ಮಿಷಿನೂ ಸಿಗುತ್ತೆ. ಹಾಗೆ ಫುಲ್ಲಿ ಆಟೋಮೆಟಿಕ್ ಮಿಷಿನ್ ಅಂದರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇಲ್ಲಿ ಕರ್ಪೂರದ ಮಿಷನ್ನು ಮತ್ತು ಪಾತ್ರೆ ತೊಳೆಯುವಂತಹ ಗುಂಜ್ ಮಿಷಿನು, ಆಮೇಲೆ ಗ್ಯಾರೇಜಲ್ಲಿ ವೇಸ್ಟ್ ಬಟ್ಟೆ ಬಳಸ್ತಾ ಇರ್ತಾರಲ್ವ, ಆ ಥರ ಮಿಷಿನು ಸಹ ಸಿಗುತ್ತೆ. ಹಾಗೆ
ಇಲ್ಲಿ ಬಂಡವಾಳ ಮತ್ತು ಲಾಭದ ಲೆಕ್ಕಾಚಾರ ನೋಡಿಬಿಟ್ರೆ ಎಲ್ರಿಗೂ ಕಾಡುವಂತಹ ಮುಖ್ಯ ಪ್ರಶ್ನೆ ಏನಂದರೆ ಎಷ್ಟು ಎಷ್ಟು ಬೆಲೆಯಲ್ಲಿ ಸಿಗುತ್ತೆ ಅಂತ. 1 ಕೆ ಜಿಗೆ ನಮಗೆ 100 ಪ್ಯಾಕೆಟ್ ಬತ್ತಿನ ತಯಾರಿಸ್ಬೋದು. ಹೋಲ್ಸೇಲ್ ಅಂಗಡಿಗಳಿಗೆ ಅಥವಾ ದೇವಸ್ಥಾನದಲ್ಲಿ ಇರುವಂತಹ ಶಾಪ್ಗಳಿಗೆ ಅಥವಾ ಸೂಪರ್ ಮಾರ್ಕೆಟ್ಗಳಿಗೆ ಅಲ್ಲಿ ಕೊಟ್ಟರೆ ನಮಗೆ ತಿಂಗಳ ಕನಿಷ್ಠ ಅಂದ್ರೂ ಒಂದು 20,000 ರೂಪಾಯಿ ನಾವು ದುಡಿಬೋದು. ಅದರ ಆಧಾರದ ಮೇಲೆ ನಾವು ಮಾಡುವಂತಹ ಕೆಲಸದ ಆಧಾರದ ಮೇಲೆ ನಾವು ತಿಂಗಳಿಗೆ 50,000 ರೂಪಾಯಿವರೆಗೂ ನಾವು ಆರಾಮಾಗಿ ಗಳಿಸ್ಬೋದು. ಈ ಅರಣಿ ಎಂಟರ್ಪ್ರೈಸಸ್ ವಿಶೇಷತೆ ಏನಪ್ಪ ಅಂತಂದರೆ ಮಿಷಿನ್ ತಗೊಂಡ್ರೆ ಸಾಕು, ಅವರೇ ನಮಗೆ ಹೇಗೆ ಆಪ್ರೇಟ್ ಮಾಡೋದು ಮತ್ತು ಅದರಿಂದ ಉಚಿತ ಟ್ರೈನಿಂಗ್ ಸಹ ಕೊಡ್ತಾರೆ ಮತ್ತು ಬತ್ತಿ ಮಾಡುವಂತಹ ಬೇಕಾಗುವಂತಹ ರಾ ಮೆಟೀರಿಯಲ್ ಸಹ ಸಪ್ಲೈ ಮಾಡ್ತಾರೆ. ಭವಿಷ್ಯದಲ್ಲಿ ಈ ಮಿಷನ್ಗೆ ಏನಾದರೂ ಸರ್ವಿಸ್ ಬೇಕಿದ್ದರೆ ಉತ್ತಮ ಸಪೋರ್ಟ್ ಸಹ ಸಿಗುತ್ತೆ. ಹಾಗಾದರೆ ಇನ್ನೇಕೆ ತಡ, ಕಡಿಮೆ ಬಂಡವಾಳದಲ್ಲಿ ಸ್ವಂತ ಉದ್ಯೋಗ ಶುರು ಮಾಡಿ ಲೈಫ್ನಲ್ಲಿ ಸೆಟಲ್ ಆಗಬೇಕು ಅನ್ನುವ ಕನಸು ನಿಮಗಿದ್ರೆ ತಕ್ಷಣ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಅರಣಿ ಎಂಟರ್ಪ್ರೈಸಸ್ ಅವರ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ, ಹಾಗೆ ಆಫೀಸ್ಗೆ ಒಮ್ಮೆ ವಿಸಿಟ್ ಮಾಡಿ. ಫ್ರೆಂಡ್ಸ್, ಯೋಚನೆ ಮಾಡ್ತಾ ಕೂತ್ರೆ ಕಾಲ ಮಿಂಚಿ ಹೋಗುತ್ತೆ. ಸ್ವಂತ ಕಾಲ ಮೇಲೆ ನಿಲ್ಲಬೇಕು ಅನ್ನುವ ಹಠ ನಿಮಗಿದ್ರೆ ಇವತ್ತೇ ಒಂದು ಸಣ್ಣ ಹೆಜ್ಜೆನ ಇಡಿ. ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ಗೆ ಕರೆ ಮಾಡಿ ಈ ಬಿಸ್ನೆಸ್ನ ಜರ್ನಿ ಸ್ಟಾರ್ಟ್ ಮಾಡಿ. ಆಲ್ ದ ಬೆಸ್ಟ್.